ಸೊ ಗೈಸ್ ನಮಸ್ತೆ, ಹೆಂಗದಿರಿ? ನೋಡಿದ್ರಿಲ್ಲ ನಿನ್ನೆ ಮ್ಯಾಚಸ್ ಹೆಂಗೋದು ನನ್ನ ಪ್ರೆಡಿಕ್ಷನ್ಸ್. SRH ಗೆಲ್ತೈತೆ ಅಂದೆ, SRH ಗೆತ್ತ. ದಬ್ಬಾಶಿ ಸ್ಕೋರ್ ಮಾಡ್ತಾರ ಅಂದ್ರೆ ದಬ್ಬಾಶಿ ಸ್ಕೋರ್ ಮಾಡಿದ್ರೆ 286 ರನ್ ನೋಡಿದ್ರೆ. ಅವ್ನು ಸೆಕೆಂಡ್ ಮ್ಯಾಚ್ ನೋಡ್ರಿ, ಸೆಕೆಂಡ್ ಮ್ಯಾಚ್ ನಾಗ CSK ಗೆಲ್ತೈತೆ ಅಂತ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದೆ. CSK ನ ಗೆತ್ತ. ರಚಿನ್ ರವೀಂದ್ರನ್ ಆಡ್ತಾರ ಅಂತ ಹೇಳಿದೆ. ರಚಿನ್ ರವೀಂದ್ರ 50+ ಹೊಡಿತಾರ ಅಂದ್ರೆ 50+ ಹೊಡೆದ. ಗೈಸ್ ಪ್ರೆಡಿಕ್ಷನ್ಸ್ ನೋಡ್ರಿ, ಖತರ್ನಾಕ್ ಕೊಡಾಕತ್ತೀನಿ. ನಾನು ಟೆಲಿಗ್ರಾಮ್ ಚಾನಲ್ ನಾಗ ಸ್ಟಾರ್ಟಿಂಗ್ ಮ್ಯಾಚ್ ಮುಗಿಯೋಕಿನ್ ಮುಂಚೆ ನಾ ಹೇಳ್ಬಿಟ್ಟಿನಿ CSK ಗೆಲ್ತೈತಿ ಇವತ್ತು ಅಂತಂದು. ಗೈಸ್ ನೋಡ್ರಿ ನೀವು, ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಯಾರು ಜಾಯ್ನ್ ಆಗಿಲ್ಲ ಹೋಗಿ ಪಟ್ಟನ್ ಜಾಯ್ನ್ ಆಗ್ರಿ. ಇನ್ಸ್ಟಾಗ್ರಾಮ್ ನಾಗ ಫಾಲೋ ಮಾಡ್ರಿ. ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಗೈಸ್ ಇಂಥ ಚಲೋ ಚಲೋ ಪ್ರಿಡಿಕ್ಷನ್ಸ್ ಕೊಡ್ತಿರ್ತೀನಿ, ನಿಮ್ ಸಂಬಂಧ ಮಾಡತ್ತೀನಿ, ಡೈಲಿ ಅಪ್ಡೇಟ್ಸ್ ಕೊಡಾಕತ್ತೀನಿ. ಸೊ ಆದಷ್ಟು ಜಲ್ದಿ ಹೋಗಿ ಎಲ್ಲ ಫಾಲೋ ಮಾಡಿ ಇದ್ ಮಾಡ್ರಿ. ಸೊ ಗೈಸ್ ಬರ್ರಿ ಇವತ್ತು ನೋಡೋಣ ಇವತ್ತಿನ ಮ್ಯಾಚ್ ಬಗ್ಗೆ. ಯಾರು ಇವ್ರ ನಮ್ಮ ಡೆಲ್ಲಿ ವರ್ಸಸ್ LSG ಬಗ್ಗೆ, LSG ಲಕ್ನೋ ಸೂಪರ್ ಜೈಂಟ್ಸ್ ಬಗ್ಗೆ ಮ್ಯಾಚ್ ನಡೆದೈತಿ. ಸೊ ಇವ್ರದ್ದು ಏನೈತಿ ಕೀ ಸ್ಟಾಟ್ಸ್, ಪಿಚ್ ರಿಪೋರ್ಟ್, ಮ್ಯಾಚ್ ಅಲ್ಲಿ ನಡೆಯಂತೈತಿ. ಯಾರು ತಗೋಬೇಕು ಫ್ಯಾಂಟಸಿ ಟೀಮ್ನಾಗ, ಯಾರನ್ನ ಸ್ಮಾಲ್ ಲೀಗ್ ನಾಗ ತೊಗೊಂಡ್ರು ಚಲೋ ಇರ್ತಾರೆ, ಯಾರು ಗ್ರ್ಯಾಂಡ್ ಲೀಗ್ ನಾಗ ತೊಗೊಂಡ್ರು ಚಲೋ ಇರ್ತಾರೆ, ಯಾರನ್ನ ನೀವು ಚಲೋ ಟೀಮ್ ನ ಹಾಕೊಂಡ್ ಮಾಡ್ಬೇಕು ಎಲ್ಲಾನು ನಾನು ಹೇಳ್ತೀನಿ. ಬರ್ರಿ ನೋಡೋಣ. ಸೊ ಗೈಸ್ ಇವಾಗ ಬಂದ್ಬಿಟ್ಟ ಫಸ್ಟ್ ನಾವು ನೋಡೋಣ ಟೀಮ್ ನ್ಯೂಸ್ ನಾಗ ಏನಪ್ಪಾ ಅಂತಂದ್ರ, ನಮ್ಮ LSG ಟೀಮ್ ನಾಗ ಎಲ್ಲಾ ಬಹಳಷ್ಟು ಪ್ಲೇಯರ್ಸ್ ಗೆ ಇಂಜುರಿ ಅದಾವ. ಸೊ ನನಗ ಅನ್ಸೋ ಮಟ್ಟಿಗೆ ಬಹಳಷ್ಟು ಮಂದಿ ಡ್ರಾಪ್ ಮಾಡ್ತಾರೆ ಇವತ್ತು ಮ್ಯಾಚ್ ಆಡಕ. ಸೊ ಹೊಸ ಪ್ಲೇಯರ್ಸ್ ಚಾನ್ಸ್ ಸಿಗ್ಬೋದು ಆಡೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟ ನಮ್ ರಿಷಬ್ ಪಂತ್ ಅಂಡ್ KL ರಾಹುಲ್ ವಿಲ್ ಬಿ ಫೇಸಿಂಗ್ ಅಗೇನ್ಸ್ಟ್ ಈಚ್ ಅದರ್, ಅಪೋಸಿಟ್ ಫ್ರಾಂಚೈಸ್. ಅವರು ಅಪೋಸಿಟ್ ಫ್ರಾಂಚೈಸ್ ನ ಆಡತಾರ, ಹಳೆ ಫ್ರಾಂಚೈಸ್ ಜೊತೆ ಆಡತಾರ. ಸೊ ನೆಕ್ಸ್ಟ್ ಬಂದ್ಬಿಟ್ಟ KL KL ರಾಹುಲ್ ಮ್ಯಾಚ್ ಆಡೋದು ಡೌಟ್ ಅನಿಸ್ತಿದೆ ಗೈಸ್ ಇವತ್ತು. ಯಾಕೋ ಏನೋ ಪರ್ಸನಲ್ ರೀಸನ್ಸ್ ಇರ್ಬೋದು. ಸೊ ಗೊತ್ತಿಲ್ಲ, ಅವರು ಮ್ಯಾಚ್ ಆಡೋದು ಡೌಟ್. ಆಡಿದ್ರ ಮತ್ತೆ ಓಪನಿಂಗ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ H. Brook has pulled out of a match because of his ಇಂಜುರಿ ಐತೆ ಅವನಿಗೂ. ಸೊ ಅವನು ಒಳಗ ಆಡೋದು ಡೌಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ ಮೊಹಸಿನ್ ಖಾನು ರೂಲ್ಡ್ ಔಟ್ ಆಗ್ಯಾರ ಗೈಸ್. ಅವರು ಇಂಜುರಿ ಐತೆ ಅಂತಂದ ಸುದ್ದಿ ಬಂದೈತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟ ನಮ್ಮ ಹರ್ಷದೀಪ್ M. Yadav ಅಂಡ್ A. Khan ಆರ್ ಸ್ಟಿಲ್ ರಿಕವರಿಂಗ್ ಫ್ರಮ್ ದೇರ್ ಇಂಜರೀಸ್. ಸೊ ಗೈಸ್ ಬಹಳ ಮಂದಿ ಇಂಜರೀಸ್ ಅಂತ ಹೇಳಿದೆ ನಾನು ಈ ಮ್ಯಾಚ್ ನಾಗ. ಸೊ ಅವರು ಇಂಜರೀಸ್ ರಿಕವರ್ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ. March, who has injured, has joined LSG but will play as a batter. ನಂಗೆ ಅನ್ಸೋ ಮಟ್ಟಿಗೆ ಬ್ಯಾಟಿಂಗ್ ಅಷ್ಟೇ ಮಾಡ್ತಾರೆ. ಅವ್ರ ಬದಲಿ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಬಂದ ಚಾನ್ಸಸ್ ಬೇರೆ ಆಡ್ತಾರೆ. ಸೊ ನಂಗೆ ಅನ್ಸೋ ಮಟ್ಟಿಗೆ ಬ್ಯಾಟಿಂಗ್ ಅಷ್ಟೇ ಆಡ್ತಾರೆ, ಫೀಲ್ಡಿಂಗ್ ಬಾಲಿಂಗ್ ಬೇರೆಯವ್ರು ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೀಮ್ ನ್ಯೂಸ್ ಮುಗಿತೆ. ಇವಾಗ ಬಂದ್ಬಿಟ್ಟು ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಗೆ ಪ್ರಾಬಬಲ್ 11 ನೋಡೋಣ ಬರ್ರಿ. ನಮ್ಮ ಯಾರ್ದವ್ರ ಡೆಲ್ಲಿದವ್ರದ್ದು. ಸೊ ಫಸ್ಟ್ ಬಂದ್ಬಿಟ್ಟು JF ಮ್ಯಾಕರ್ಕ್ ಫಾರ್ ಡ್ಯೂ ಪಲ್ಸಸ್ A4 ಅಲ್ಲಿ ನನಗೆ ಅನ್ಸಮಟ್ಟಿಗೆ ಮ್ಯಾಕರ್ಕ್ ಮತ್ತೆ ಫಾರ್ ಡ್ಯೂ ಪಲ್ಸಸ್ ಓಪನಿಂಗ್ ಮಾಡ್ತಾರ. ಇಲ್ಲ ಮೋಸ್ಟ್ ಅದಾಗಿಲ್ಲಪ್ಪ ಅಂದ್ರೆ ಮ್ಯಾಕ್ ಕೆಳಗ್ ಆಗ್ಬೋದು. KL ರಾಹುಲ್ ಬರ್ಬೋದು. KL ರಾಹುಲ್ ಬಂದ್ ಓಪನಿಂಗ್ ಮಾಡೋದು, ಫಾರ್ ಡ್ಯೂ ಪಲ್ಸಸ್ ಕೆಳಗ್ ಬರ್ಬೋದು. ಸೊ ಈಗ ಮೋಸ್ಟ್ ಪ್ರಾಬಬ್ಲಿ ಎರಡನೇ ಒಂದಾಗ್ತೈತಿ. ಸೊ ಅದ್ರ ಬಿಟ್ಟು ಕ್ಯಾಪ್ಟನ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್, T. Stubbs, A. ಶರ್ಮಾ, M. ಸ್ಟಾರ್ಕ್, K. ಯಾದವ್, M. ಕುಮಾರ್, T. ನಟರಾಜನ್, ಶರ್ಮಾ, K. ನಾಯರ್. ಇವ್ರು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಡೆಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಲಕ್ನೋ ಸೂಪರ್ ಜೈಂಟ್ಸ್ ಇದೆ. ಸೊ A. ಕುಲಕರ್ಣಿ, ಮಿಚಲ್ ಮಾರ್ಷ್, A. ಮಕ್ರಮ್. ನನ್ಗೆ ಅನ್ಸೋ ಮಟ್ಟಿಗೆ M. ಮಾರ್ಷ್ ಸ್ಟಾಟ್ಸ್ ಕಮ್ಮಿ ಚಲೋ ಅದಾವ ಈ ಗ್ರೌಂಡ್ ನಾಗ, ನಾ ಹೇಳ್ತೀನಿ ಮುಂದೆ ನಿಮ್ಗೆ. ಸೊ ನನ್ಗೆ ಅನ್ಸೋ ಮಟ್ಟಿಗೆ A. ಮಕ್ರಮ್ ಆಡ್ತಾನೆ, ಮತ್ತೆ ಪ್ಲಸ್ ಇಂಜುರಿನೂ ಐತಿ ಮಿಚಲ್ ಮಾರ್ಷ್ಗೆ. ಸೊ ನನ್ಗೆ ಅನ್ಸೋ ಮಟ್ಟಿಗೆ A. ಮಕ್ರಮ್ ಆಡ್ಬೋದು. ಅದಾದ್ಮೇಲೆ ಕ್ಯಾಪ್ಟನ್ ಪ್ಲಸ್ ನಮ್ಮ ವಿಕೆಟ್ ಕೀಪರ್ ರಿಷಬ್ ಪಂತ್. ಸೊ ನೆಕ್ಸ್ಟ್ ಅದಾಗಿದ ತಕ್ಷಣ N. ಪುರಾನ್, A. ಬಡೋನಿ, D. ಮಿಲ್ಲರ್, S. ಅಹ್ಮದ್, S. ಠಾಕೂರ್, R. ಬಿಷ್ಣೋಯಿ, ಜೋಸೆಫ್, A. ಸಿಂಗ್, ಸಮದ್ ಮತ್ತ ಸಿದ್ಧಾರ್ಥ್. ಸೊ ಇವ್ರು ಬಂದ್ಬಿಟ್ಟು ಪ್ರಾಬಬಲ್ 11, ಪ್ರಾಬಬಲ್ 12. ಸೊ ಗೈಸ್ ನಾ ಇವಾಗ ಹೇಳ್ತೀನಿ ನಿಮ್ಗೆ ಪಿಚ್ ರಿಪೋರ್ಟ್. ಈ ಪಿಚ್ ಬಂದ್ಬಿಟ್ಟು VDCA ಕ್ರಿಕೆಟ್ ಸ್ಟೇಡಿಯಂ ವಿಶಾಖಪಟ್ಟಣಂ ನಡೆಯತೈತಿ ಮ್ಯಾಚ್. ಸೊ ಇಲ್ಲಿದ ಸ್ಕೋರ್, ಆವರೇಜ್ ಸ್ಕೋರ್, ಎಕ್ಸ್ಪೆಕ್ಟೆಡ್ ಆವರೇಜ್ ಸ್ಕೋರ್ ಅಂದ್ರ 168 ಆವರೇಜ್ ಸ್ಕೋರ್ ಆಗೈತಿ. ಇಲ್ಲಿ ಇದ್ರ ಜಾಸ್ತಿನೂ ಹೊಡಿಬಹುದು, ಇದ್ರ ಕಮ್ಮಿನೂ ಹೊಡಿಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟಿಂಗ್ ಟೈಪ್ ಇಸ್ ಗುಡ್ ಅಂಡ್ ಗ್ರೌಂಡ್ ಇಸ್ ಫ್ರೆಂಡ್ಲಿ ಫಾರ್ ಬ್ಯಾಟಿಂಗ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಾಲಿಂಗ್ ಟೈಪ್ ನ್ಯೂಟ್ರಲ್ ಗೈಸ್. ಬೌಲರ್ಸ್ ಗೆ ಓಕೆ ವಿಕೆಟ್ ಸಿಗ್ತಾವ. ಬೌಲರ್ಸ್ ಅಂತ ಪಿಚ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಬ್ಯಾಟಿಂಗ್ ಫ್ರೆಂಡ್ಲಿ ಗ್ರೌಂಡ್ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟ ಲಾಸ್ಟ್ IPL ಮ್ಯಾಚಸ್ ನಾಗ ಪೇಸರ್ಸ್ ಈ ಗ್ರೌಂಡ್ ನಾಗ 67 ವಿಕೆಟ್ಸ್ ಸಿಕ್ಕಾವ. ಪೇಸರ್ಸ್ 67 ವಿಕೆಟ್ ಸಿಕ್ಕಾವ. ಸ್ಪಿನ್ನರ್ಸ್ ಬರೀ 31 ವಿಕೆಟ್ ಸಿಕ್ಕಾವ. ಸೊ ನೋಡ್ಬೋದು ಗೈಸ್, ಪೇಸರ್ಸ್ ಬಾಳ ಸಪೋರ್ಟ್ ಮಾಡ್ತೈತಿ ಗ್ರೌಂಡ್. ಸೊ ಸ್ಲೈಟ್ಲಿ ನಾಟ್ ದಟ್ ಮಚ್, ಸ್ಲೈಟ್ಲಿ ಚೇಸಿಂಗ್ ಬೈ ಹಿಸ್ ಗ್ರೌಂಡ್ ಐತ್ ಗೈಸ್. ಇದು ಬ್ಯಾಟಿಂಗ್ ಫಸ್ಟ್ ಮಾಡೋರ 9 ಮ್ಯಾಚಸ್ ಗೆದ್ದಾರ, ಸೆಕೆಂಡ್ ಬ್ಯಾಟಿಂಗ್ ಮಾಡೋರ 12 ಮ್ಯಾಚಸ್ ಗೆದ್ದಾರ. ಸೊ ನನಗನ್ಸೋ ಮಟ್ಟಿಗೆ ಚೇಸಿಂಗ್ ಮಾಡೋರು ಸ್ವಲ್ಪ ಸಪೋರ್ಟ್ ಮಾಡ್ತೈತಿ ಈ ಗ್ರೌಂಡ್. ಸೊ ನೆಕ್ಸ್ಟ್ ಬಂದ್ಬಿಟ್ಟ ಏನ್ ಹೇಳ್ತೀನಪ್ಪ ಅಂತಂದ್ರ,
ಎಕ್ಸ್ಪೆಕ್ಟೆಡ್ ಸ್ಕೋರ್ ಅನ್ಸೋ ಮಟ್ಟಿಗೆ ಎಕ್ಸ್ಪೆಕ್ಟೆಡ್ ಸ್ಕೋರ್ ಈ ಗ್ರೌಂಡ್ನಾಗ 180 to 190 200 ಒಳಗ್ ಆಗ್ತೈತಿ. ಜಾಸ್ತಿ 200 ಕ್ರಾಸ್ ಆಗೋದಿಲ್ಲ ಅನ್ಸೋ ಮಟ್ಟಿಗೆ. 180 190 200 ಇದು ಇಷ್ಟರೊಳಗ ಆಗ್ತೈತಿ ಸ್ಕೋರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟ ಈ ಗ್ರೌಂಡ್ನಾಗ in the previous game at this match at this venue 272 was scored by KKR. 272 ರನ್ ನೋಡಿದಾರೆ ಈ ಗ್ರೌಂಡ್ನಾಗ ಅಂಡ್ ವಾಸ್ ಈಸಿಲಿ ಡಿಫೆಂಡೆಡ್. 272 ರನ್ ನೋಡಾದ್ಮೇಲೆ ಡಿಫೆಂಡ್ ಮಾಡತಾರ. ಅಷ್ಟು ರನ್ ನೋಡೋದು ಬಹಳ ರೇರ್. ಸೊ ಇವಾಗ ಬಂದ್ಬಿಟ್ಟು ನಾನು ಏನ್ ಹೇಳ್ತೀನಿ ಗೈಸ್ ಅಂದ್ರೆ 8 to 8 ಪ್ಲೇಡ್. ಸೊ ಇವ್ರದ್ದು ಬಿದ್ದಾಗ ಯಾರು ಎಷ್ಟು ಮ್ಯಾಚ್ ಗೆದ್ದಾರ ಅಂತ ಹೇಳ್ತೀನಿ. ಸೊ LSG ಸೊ 5 ಮ್ಯಾಚ್ ಆಡ್ಯಾರ LSG ಮತ್ತೆ DC ಸೇರಿ. ಸೊ ಅದ್ರೊಳಗ LSG 3 ಮ್ಯಾಚ್ ಗೆದ್ದಾರ, DC 2 ಮ್ಯಾಚ್ ಗೆದ್ದಾರ. ಲಕ್ನೋ ಅವರು 3 ಮ್ಯಾಚ್ ಗೆದ್ದಾರ, ಡೆಲ್ಲಿದವ್ರ 2 ಮ್ಯಾಚ್ ಗೆದ್ದಾರ. ಸೊ ನನ್ಗನ್ಸೋ ಮಟ್ಟಿಗೆ ಚಲೋ ಐತಿ, ಇಬ್ರು ಅಷ್ಟೇನಿಲ್ಲ, ಓಕೆ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನ್ ಹೇಳ್ತೀನಿ ಅಂದ್ರೆ ಗೈಸ್, ನಮ್ ಕೀ ಸ್ಟಾಟ್ಸ್ ಬಗ್ಗೆ ಮಾತಾಡೋಣ. ಕೀ ಸ್ಟಾಟ್ಸ್ ಒಳಗ ಫಾರ್ ಡ್ಯೂ ಪಲ್ಸಸ್ ದ averages at 59 against LSG and has scored 89 runs in 2 matches at this venue. So ಫಾರ್ ಡ್ಯೂ ಪಲ್ಸಸ್ ಚಲೋ ಐತಿ ಗೈಸ್. ಸ್ಟಾಟ್ಸ್ ನೋಡಿದ್ರೆ ಚಲೋ ಆಗೈತಿ. ಸೊ ನಮ್ JM ಅಕ್ರಬ್ has scored 55 runs in 2 matches against LSG. ಓಕೆ ಗೈಸ್, ನಮ್ ಅಕ್ರಬ್ ಹಂಗೇನಿಲ್ಲ. A Poral has 58 runs in 2 matches against LSG and just 9 runs in 2 matches at the venue. Guys, ಅಷ್ಟು ಓಕೆ ಐತಿ ಇವ್ರದ್ದು ಸ್ಟಾಟ್ಸ್ ಬಂದ್ಬಿಟ್ಟ. ಸೊ ನೋಡ್ಬೋದು ನೀವು. ನಂಗೆ ಅನ್ಸ್ಬಿಟ್ಟು ಫಾರ್ ಡ್ಯೂ ಪಲ್ಸಸ್ ನೀವು ಸ್ಮಾಲ್ ಲೀಗ್ ನಾಗ ಇಟ್ಕೋಬೇಕು. ಯಾಕಂದ್ರೆ ಒಳ್ಳೆ ಪಾಯಿಂಟ್ಸ್ ಕೊಡ್ತಾರ ಅವ್ರ. ಓಪನರ್ ಪ್ಲೇಯರ್ ಬರ್ತಾರ, ಒಳ್ಳೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಅದಾವ. ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು KL will play against his ex team but has a bad record at this venue. ಜಸ್ಟ್ 26 ರನ್ ಇನ್ 3 ಮ್ಯಾಚಸ್. 26 ರನ್ ಬರೀ 3 ಮ್ಯಾಚಸ್ ನಾಗ ಈ ವೆನ್ಯೂನಾಗ. ಸೊ ನನ್ಗೆ ಅನ್ಸೋ KL ರಾಹುಲ್ ಪರ್ಫಾರ್ಮ್ ಮಾಡೋದು ಡೌನ್ ಇರ್ಬೋದು ಇವತ್ತು. ನನಗೆ ಆಡ್ತಾರೋ ಇಲ್ಲೋ ಅಂತ ಡೌಟ್ ಐತಿ. ಫಸ್ಟ್ ಆಡಿದ್ರೆ ಮಾತ್ರ ಪರ್ಫಾರ್ಮೆನ್ಸ್ ಡೌನ್ ಆಗ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್ has scored 2 wickets plus 72 runs in 5 matches against LSG ಜೊತೆ ಚಲೋ ಐತಿ ಇವ್ರದ್ದು ಸ್ಟಾಟ್ಸ್. ಪ್ಲಸ್ 5 wickets 18 runs in 5 matches at the venue. ಚಲೋ ಐತಿ ಗೈಸ್ ಇವ್ರದ್ದು. ನಮ್ ಅಕ್ಷರ್ ಪಟೇಲ್ ಚಲೋ ಐತಿ. ಈ ಸ್ಟಾಟ್ಸ್ ಚೆನ್ನಾಗದಾವ ಈ ಗ್ರೌಂಡ್ ನಾಗ. ಸೊ ನೆಕ್ಸ್ಟ್ ಸ್ಟಬ್ಸ್ has scored 72 runs in 2 matches against LSG and 54 runs in 2 matches at the venue. ಸೊ ಇವ್ರದ್ದು ಸ್ಟಾಟ್ಸ್ ಚೆನ್ನಾಗದಾವ ಗೈಸ್. ಓಕೆ ಐತಿ. ಸೊ ಇವ್ರನ್ನು ನೀವು ಚೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ರೆ ನಾ ಯಾರು ಸ್ಟಾಟ್ಸ್ ಹೇಳ್ತೀನಿ ಅಂದ್ರೆ, ಸೊ ಗೈಸ್ ಕುಲ್ದೀಪ್ ಯಾದವ್ ಲಕ್ನೋ ಅಗೇನ್ಸ್ಟ್ 7 ವಿಕೆಟ್ಸ್ ತಗೊಂಡಾರ ಇನ್ 5 ಮ್ಯಾಚಸ್. ಸೊ ಇವ್ರದ್ದು ಅಡ್ಡಿಲ್ಲ ಗೈಸ್. ಸ್ಪಿನ್ನರ್ಸ್ ಕುಲ್ದೀಪ್ ಯಾದವ್ ಯಾಕೋ ಚಲೋ ಪರ್ಫಾರ್ಮ್ ಮಾಡ್ದಾರ ಅನ್ಸತೈತಿ. ಸೊ ನೋಡ್ಕೊಂಡ ಮತ್ತೆ ಟಿ ನಟರಾಜನ್ has 2 wickets in 4 matches. ಓಕೆ ಅಗೇನ್ಸ್ಟ್ ಟಿ ನಟರಾಜನ್. ಸೊ ನಮ್ ನೆಕ್ಸ್ಟ್ ಬಂದ್ಬಿಟ್ಟು ಮಿಚಲ್ ಸ್ಟಾರ್ಕ್ ಲೆಜೆಂಡರಿ ಪ್ಲೇಯರ್ ಗೈಸ್, ಏನು ಹೇಳಕ್ ಆಗೋಲ್ಲ. ಅವ್ರದ್ದು ಹೇಳ್ತೀನಿ ಸ್ಟಾಟ್ಸ್ ಕೇಳಿರ್ಲಿ. 4 wickets in 2 matches against LSG and 2 wickets in 1 match at the venue. ಸೊ ಮಸ್ತ್ ಐತಿ ಗೈಸ್ ಇವ್ರದ್ದು ಸ್ಟಾಟ್ಸ್. ಲೆಜೆಂಡರಿ ಪ್ಲೇಯರ್. ಇವ್ರನ್ನ ಸ್ಮಾಲ್ ಲೀಗ್ ನಾಗ ಅಂತೂ ಬಿಡಕ್ ಆಗೋದಿಲ್ಲ. ಬಾಲರ್ ಸೆಕ್ಷನ್ ನಾಗ ಇವ್ರಿಗೆ ತಗೊಳ್ಳಬೇಕು. ಸೊ ಎಂ ಕುಮಾರ್ has 2 wickets in 3 matches against LSG and 3 wickets in 2 matches at the venue. ಇವ್ರದ್ದು ಎಂ ಕುಮಾರ್ದು ಚೆನ್ನಾಗೈತಿ ಸ್ಟಾಟ್ಸ್. ಇವ್ರದ್ದು ತಗೊಳ್ಬೇಕು, ನೀವು ತಗೋಬೇಕಂತ ಹೇಳ್ತೀನಿ. ಸ್ಮಾಲ್ ಲೀಗ್ ನಾಗ ತಗೋರಿ, ಅಡ್ಡಿಲ್ಲ. ಗ್ರ್ಯಾಂಡ್ ಲೀಗ್ ನಾಗೂ ತಗೋಬಹುದು, ಹಂಗೇನಿಲ್ಲ. ಮಿಚಲ್ ಮಾರ್ಚ್ is playing against his ex team and as his ex team 33 runs in 3 matches against Delhi and 18 runs in 2 matches at the venue. So guys, ಓಕೆ ಐತಿ ಸ್ಟಾಟ್ಸ್. ಅಷ್ಟ ಕಾಸಿಲ್ಲ. ಇವ್ರನ್ನ ಸ್ಮಾಲ್ ಲೀಗ್ ನಾಗ ತಗೊಳ್ಳೋದು ನನಗೆ ಅನ್ಸೋ ಮಟ್ಟಿಗೆ ರಿಸ್ಕಿ ಐತಿ. ತಗೋಬೇಡ್ರಿ ಅಂತೀನಿ. ಸೊ ಡ್ರಾಪ್ ಮಾಡ್ಬೋದು. ರಿಸ್ಕ್ ತಗೊಂಡ್ರೆ ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡಬಹುದು. ಒಂದು 15 ಟೀಮ್ ಮಾಡಿರ್ತೀವಿ, 15-20 ಟೀಮ್. ಅದ್ರೊಳಗೆ ಯಾವ್ದಾರು ಒಂದು ಟೀಮ್ ನಾಗ ಟ್ರೈ ಮಾಡಬಹುದು ಮಿಚಲ್ ಮಾರ್ಕ್ಸ್ ಕಾಂಬಿನೇಷನ್ ಮಾಡ್ಕೊಂಡು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎನ್ ಪುರಾಣ averages 13 against Delhi but has not played at the venue. ಈ ವೆನ್ಯೂ ನಾಗ ಆಟ ಆಡಿಲ್ಲ ಗೈಸ್ ಅವ್ರು. ಆದ್ರ ಆವರೇಜ್ 31 ಐತಿ. ಏನೋ ನೋಡ್ಬೋದು. ಇವರು ಓಕೆ ಅದಾರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ ರಿಷಬ್ ಪಂತ್ will play against his ex team. ಅವನು ಎಕ್ಸ್ ಟೀಮ್ ಅಪೋಸಿಟ್ ಆಡ್ತಾನೆ ಗೈಸ್ and averages 28 at the venue. ಸೊ ಓಕೆ ಐತಿ. ರಿಷಬ್ ಪಂತ್ ಚಲೋ ಕೊಡ್ತಾರೆ ಗೈಸ್, ಯಾಕಂದ್ರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವ್ರ. ಸೊ ನಿಮ್ಗೆ ಮೊದಲೇ ಹೇಳಿ ನಾನು, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಯಾವಾಗ ಡಬಲ್ ಪಾಯಿಂಟ್ ಕೊಡ್ತಾರೆ. ಸೊ ಅವ್ರನ್ನು ನೀವು ಹಾಕೊಂಡ್ರೆ ಚಲೋ ಅಂತೀನಿ ನಾನು ಸ್ಮಾಲ್ ಲೀಗ್ ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ ಡಿ ಮಿಲ್ಲರ್ average 35 against Delhi but has scored just 10 runs in 3 matches at the venue ನಾಗ ಅಷ್ಟು ಕಾಸಿಲ್ಲ ಅವ್ರದ್ದು ಪರ್ಫಾರ್ಮೆನ್ಸ್. ಆದ್ರೆ ಆವರೇಜ್ 35 ಐತಿ against Delhi. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಎಸ್ ಅಹಮದ್ as 112 runs in 2 wickets plus 2 wickets in 5 matches against Delhi. ಸೊ ಗೈಸ್ ಇವ್ರದ್ದು ಸ್ಟಾಟ್ಸ್ ಚೆನ್ನಾಗೈತಿ. ಇವ್ರನ್ನು ಟ್ರೈ ಮಾಡ್ಕೋಬಹುದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಬಿಷ್ಣೋಯಿ has 9 wickets in 8 matches against Delhi and 1 wicket in 1 matches at the venue. ಓಕೆ ಗೈಸ್, ಆರ್ ಬಿಷ್ಣೋಯಿ ನನ್ಗೆ ಅನ್ಸೋ ಮಟ್ಟಿಗೆ ಆರ್ ಬಿಷ್ಣೋಯಿನು ಚಲೋ ಪರ್ಫಾರ್ಮ್ ಮಾಡ್ತಾರೆ ಇವತ್ತು.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ ಕೀ ಮ್ಯಾಚ್ ಅಪ್ಸ್ ಹೇಳ್ತೀನಿ ಗೈಸ್. ಕೀ ಮ್ಯಾಚ್ ಅಪ್ಸ್ ಅಂದ್ರೆ ಇನ್ ದ ಸೆನ್ಸ್ ಈ ಪ್ಲೇಯರ್ ಬಿದ್ದಾಗ ಯಾರು ಡಾಮಿನೇಟ್ ಮಾಡ್ತಾರ ಅವ್ರನ್ನಂತ. ಸೊ ನೋಡ್ಬೋದು ಇವಾಗ. ಸೊ ನಮ್ ಮಾರ್ಶ್ ವರ್ಸಸ್ ಮಿಚೆಲ್ ಸ್ಟಾರ್ಕ್ ಬಿದ್ದಾಗ ಮಾರ್ಶ್ ಅವರೇ 21 ರನ್ ಹೊಡೆದ 13 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ಗೈಸ್. ಸೊ ನೋಡ್ಬೋದ ಮಿಚೆಲ್ ಮಾರ್ಶ್ ನಮ್ಮ ಸ್ಟಾರ್ಕ್ ಹೆಂಗ್ ಡಾಮಿನೇಟ್ ಮಾಡ್ತಾರಂತ. ಸೊ ನೆಕ್ಸ್ಟ್ ಮಿಚೆಲ್ ಮಾರ್ಶ್ ವರ್ಸಸ್ ಕುಲ್ದೀಪ್ ಯಾದವ್ ಬಿದ್ದಾಗ 10 ರನ್ಸ್ ಹೊಡೆದಾರ, 6 ಬಾಲ್ ಯೂಸ್ ಮಾಡ್ಯಾರ, 2 ಸಲ ವಿಕೆಟ್ ಹೋಗ್ಯಾರ. ನೋಡ್ಬೋದು ಗೈಸ್, ಕುಲ್ದೀಪ್ ಯಾದವ್ ಪಕ್ಕ ಫುಲ್ ಬ್ಯಾಗ ಬಿದ್ದು ತಿಂದು ಹೊಡ ಅಂತಾರ ಮಿಚೆಲ್ ಮಾರ್ಶ್. ಸೊ ನೆಕ್ಸ್ಟ್ ಬಂದ್ಬಿಟ್ಟ ಪುರಾನ್ ವರ್ಸಸ್ ಸ್ಟಾರ್ಕ್ ಬಿದ್ದಾಗ 7 ರನ್ ಹೊಡೆದಾರ ಪುರಾನ್ 10 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ. ನೋಡ್ಬೋದು ಗೈಸ್, ನಮ್ ಮಿಚೆಲ್ ಸ್ಟಾರ್ಕ್ ಎಂತ ಖತರ್ನಾಕ್ ಬೌಲರ್ ಅಂತ. ಪುರಾನ್ ಅಂತೂ ತಿಂದ ಬಿಟ್ರ ಫುಲ್ ಕಂಪ್ಲೀಟ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟ ಪುರಾನ್ ವರ್ಸಸ್ ಯಾದವ್ ಬಿದ್ದಾಗ 64 ರನ್ಸ್ ಹೊಡೆದಾರ, 64 ಬಾಲ್ಸ್ ಯೂಸ್ ಮಾಡ್ಯಾರ, 5 ಸಲ ವಿಕೆಟ್ ಹೋಗ್ಯಾರ. ಸೊ ನೋಡ್ಬೋದ ಯಾದವ್ನ ಎಷ್ಟು ಡಾಮಿನೇಟ್ ಮಾಡ್ತಾರೆ ಪುರಾನ್. ಸೊ ಪುರಾನ್ ವರ್ಸಸ್ ಕುಮಾರ್ ಬಿದ್ದಾಗ 39 ಬಾಲ್ಸ್ ಯೂಸ್ ಮಾಡ್ಯಾರ, 39 ರನ್ಸ್ ಹೊಡೆದಾರ, 23 ಬಾಲ್ಸ್ ಯೂಸ್ ಮಾಡ್ಯಾರ, 2 ಸಲ ವಿಕೆಟ್ ಹೋಗ್ಯಾರ. ಸೊ ಇವ್ರಿಗೂ ಸ್ವಲ್ಪ ಗಡಬಡಿ ಐತಿ, ಇವ್ರಿಗೂ ಸ್ವಲ್ಪ ಹೆದರಿಕೆ ಐತಿ ಇವ್ರ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟ ರಿಷಬ್ ಪಂತ್ ವರ್ಸಸ್ ಕುಲ್ದೀಪ್ ಯಾದವ್ ಬಿದ್ದಾಗ ಕುಲ್ದೀಪ್ ಯಾದವ್ ಅವ್ರ ರಿಷಬ್ ಪಂತ್ ಅವ್ರ 23 ರನ್ ಹೊಡೆದಾರ, 21 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ನೋಡ್ಬೋದು ಗೈಸ್, ಕುಲ್ದೀಪ್ ಯಾದವ್ ಮುಂದೆ ಸ್ವಲ್ಪ ಟಾಗಾಡಿಲ್ಲ ಆಗ್ತೈತಿ ನಮ್ ರಿಷಬ್ ಪಂತ್ ಅದ. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ ಡಿ ವಿಲರ್ ವರ್ಸಸ್ ಕುಲ್ದೀಪ್ ಯಾದವ್ ಬಿದ್ದಾಗ ಡಿ ಮಿಲ್ಲರ್ 57 ರನ್ ಹೊಡೆದಾರ, 42 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ಇವ್ರದ್ದು ಸ್ವಲ್ಪ ಟಕಾಡಿಲ್ ಆಗ್ತೈತಿ ಕುಲ್ದೀಪ್ ಯಾದವ್ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟ ಅಕ್ರಮ್ ವರ್ಸಸ್ ಪಾಟೀಲ್ ಬಿದ್ದಾಗ 11 ರನ್ ಹೊಡೆದಾರ, 12 ಬಾಲ್ ಯೂಸ್ ಮಾಡ್ಯಾರ, 2 ಸಲ ವಿಕೆಟ್ ಹೋಗ್ಯಾರ. ಸೊ ನೋಡ್ಬೋದು ಗೈಸ್, ಇವ್ರದ್ದು ಟಾಕಾಡಿಲ್ಲ ಆಗ್ತೈತಿ ನಮ್ ಇವ್ರ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ಹೇಳ್ತೀನಿ. ನೋಡ್ಕೋಬಹುದು ಗೈಸ್, ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ಬಹಳ ಯೂಸ್ ಆಗ್ತೈತಿ ನಮ್ ಸ್ಮಾಲ್ ಲೀಗ್ ಮತ್ತೆ ನಮ್ಮ ಇವ್ರ ಯಾವ್ದು ಗ್ರ್ಯಾಂಡ್ ಲೀಗ್ ಮಾಡೋರ್ಗ. ಸೊ ನಿನ್ನೇನು ನೋಡಿದ್ರಿ ಗೈಸ್, ನಾನು ಎಂತ ಚಲೋ ಪ್ರಿಡಿಕ್ಷನ್ಸ್ ಕೊಟ್ಟಿನಿ. ನನಗೆ ಸ್ವಲ್ಪ ಪರ್ಸನಲಿ ಬಹಳ ಮಂದಿ ನಂಗೆ ಮೆಸೇಜ್ ಮಾಡಿದ್ರು, ಅಣ್ಣ ನೀನ್ ಟಿಪ್ಸ್ ಕೇಳಿ ಬಹಳ ವಿನ್ ಮಾಡಿವ್ ನಾವು, ಸ್ಮಾಲ್ ಲೀಗ್ ಆಗಲಿ ಹಂಗ ತಿಂಗ್ ಆಡ್ಬೇಕಾಗ್ಲಿ ಬಹಳ ವಿನ್ ಮಾಡಿವ್ ಅಂತ ಹೇಳಿದಾರೆ. ಸೊ ಗೈಸ್, ಪರ್ಸನಲಿ ನಿಮಗೆ ನಾನು ಬೇಕಂದ್ರೆ ನನ್ನ ಟೀಮ್ ಬೇಕಂದ್ರೆ ನಾನು DM ಮಾಡ್ರಿ, ಸ್ವಲ್ಪ ಚಾರ್ಜಸ್ ಆಗ್ತಾವ, ಕೊಡ್ತೀನಿ. ನಾನು ಹಂಗೇನಿಲ್ಲ, ನಿಮ್ಗೆ ಪರ್ಸನಲಿ ಟೀಮ್ ಮಾಡಿ ಕೊಡ್ತೀನಿ ನಿಮ್ಗೆ ನಾನು. ಸೊ ಗೈಸ್, ನಂಗೆ ಇನ್ಸ್ಟಾಗ್ರಾಮ್ಗಾರ DM ಮಾಡ್ರಿ, ಇಲ್ಲ ನನ್ನ ಟೆಲಿಗ್ರಾಮ್ನಾಗ DM ಮಾಡ್ರಿ, ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಯಾರ್ಯಾರು ಜಾಯ್ನ್ ಆಗಿಲ್ಲ ಫಸ್ಟ್ ಅದು ಹೋಗಿ ಜಾಯ್ನ್ ಆಗಿ. ಸೊ ಇವಾಗ ಬಂದ್ಬಿಟ್ಟೆ ಕ್ರಿಕೆಟ್ ಫ್ಯಾಂಟಸಿ ಟಿಪ್ಸ್ ಕೊಡ್ತೀನಿ ನಿಮ್ಗೆ. ಅದ್ರೊಳಗ ಇವಾಗ ನೋಡೋಣ ಫಸ್ಟ್ ನಾವು ವಿಕೆಟ್ ಕೀಪಿಂಗ್ ಸೆಕ್ಷನ್ ನಾಗ 4 ಗುಡ್ ಆಪ್ಷನ್ಸ್ ಅದಾರ ಇನ್ ವಿಕೆಟ್ ಕೀಪಿಂಗ್ ಸೆಕ್ಷನ್. ಸೊ ಫಸ್ಟ್ ಬಂದ್ಬಿಟ್ಟೆ KL ಅಂಡ್ ಹಾರ್ಪ್ ಅಂತ ಗೈಸ್, ಮಸ್ಟ್ ಪಿಕ್. ಇವ್ರು ಆಡಿದಂದ್ರೆ ಇವ್ರು ವಿಕೆಟ್ ಕೀಪಿಂಗ್ ನಾಗೂ ಪಾಯಿಂಟ್ಸ್ ಕೊಡ್ತಾರೆ, ಬ್ಯಾಟಿಂಗ್ ನಾಗೂ ಪಾಯಿಂಟ್ಸ್ ಕೊಡ್ತಾರೆ. ನಾ ಮೊದ್ಲೇ ಹೇಳಿನಿ ಇವ್ರಿಗೆ. ಇಂಪಾರ್ಟೆಂಟ್, ಇವ್ರಿಬ್ರು ಸ್ಮಾಲ್ ಲೀಗ್ ನಾಗೂ ಇಂಪಾರ್ಟೆಂಟ್ ಅದಾರ, ಗ್ರ್ಯಾಂಡ್ ಲೀಗ್ ನಾಗೂ ಇಂಪಾರ್ಟೆಂಟ್ ಅದಾರ ಗೈಸ್. ನೋಡ್ಕೋಬಹುದು ನೀವು, KL ರಾಹುಲ್ ಮತ್ತೆ ರಿಷಬ್ ಪಂತ್. ಸೊ ಪುರಾನ್ ಈಸ್ ಅ ಡಿಸ್ಟ್ರಕ್ಟಿವ್ ಮಸ್ಟ್ ಪಿಕ್, ಎಸ್ಪೆಷಲಿ ವೈಲ್ ಬ್ಯಾಟಿಂಗ್ ಫಸ್ಟ್. ಪುರಾನ್ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಯಾವಾಗೂ ರೆಕಾರ್ಡ್ಸ್ ಅದಾವ ಗೈಸ್. ಅವ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾರ ಫಸ್ಟ್ ಇನ್ನಿಂಗ್ಸ್ ನಾಗ. ಸೆಕೆಂಡ್ ಇನ್ನಿಂಗ್ಸ್ ನಾಗ ಅಷ್ಟ ಪರ್ಫಾರ್ಮೆನ್ಸ್ ಕೊಟ್ಟಾರ ಹಂಗೇನಿಲ್ಲ, ಆದ್ರೆ ಫಸ್ಟ್ ಇನ್ನಿಂಗ್ಸ್ ನಾಗ ಬಹಳ ಪರ್ಫಾರ್ಮೆನ್ಸ್ ಕೊಡ್ತಾರ ಅವ್ರ. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ ವಿಕೆಟ್ ಕೀಪಿಂಗ್ ಸೆಕ್ಷನ್ ನಾಗ ಪೋರಲ್ ಡಿಡ್ ವೆಲ್ ಇನ್ ಲಾಸ್ಟ್ ಸೀಸನ್, ಕ್ಯಾನ್ ಬಿ ಟ್ರಂಪ್ ಇನ್ ಸ್ಮಾಲ್ ಲೀಗ್. ನೋಡ್ಬೋದು ಗೈಸ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಐತಿ. SL ನಮ್ ಸ್ಮಾಲ್ ಲೀಗ್ ನಾಗ ಇಟ್ಕೋಬಹುದು ಅವ್ರನ್ನ. ಸೊ ಇವಾಗ ಬಂದ್ಬಿಟ್ಟು ನಮ್ ಬ್ಯಾಟರ್ ಸೆಕ್ಷನ್ ನಾಗ ಮಾತಾಡೋಣ. ಬ್ಯಾಟರ್ ಸೆಕ್ಷನ್ ನಾಗ ಫಾ ವಿಲ್ ಬಿ ದ ಆಂಕರ್ ಅಂಡ್ ಈಸ್ ಯೂಶಲಿ ಕನ್ಸಿಸ್ಟೆಂಟ್, ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್. ನಾ ಮೊದಲೇ ಹೇಳ್ಬಿಟ್ಟಿನಿ, ಇದು ಹೇಳೋಕಿನ ಮುಂಚೆ ಮೊದಲೇ ಹೇಳಿನಿ ಗೈಸ್, ಫಾ ಡಿಪಲ್ಸಸ್ ಸ್ಮಾಲ್ ಲೀಗ್ ನಾಗ ಇಟ್ಕೋರಿ, ಯಾಕಂದ್ರೆ ಒಳ್ಳೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಐತಿ. ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಅದ ನಾವ. ನೋಡ್ಬೋದು ನೀವು, ಕ್ಯಾಚಸ್ ಭಾರಿ ಚಂದ ಹಿಡಿತಾನೆ, ಕ್ಯಾಚಸ್ ಹಿಡಿದು ಅಲ್ಲೂ ಒಂದು 2-3 ಪಾಯಿಂಟ್ಸ್ ಕೊಡ್ಬೋದು ಚಲೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಿಚೆಲ್ ಮಾರ್ಶ್ ವಿಲ್ ಪ್ಲೇ ಆಸ್ ಅ ಬ್ಯಾಟರ್ ಅಂಡ್ ವಿಲ್ ಹ್ಯಾವ್ ಟು ಬಿ ಕೇರ್ಫುಲ್ ಅಗೇನ್ಸ್ಟ್ ಮಿಚೆಲ್ ಸ್ಟಾರ್ಕ್ ಇನಿಷಿಯಲಿ. ಸೊ ಗೈಸ್ ನೋಡ್ಬೋದು ನೀವು, ಮಿಚೆಲ್ ಮಾರ್ಶ್ ಆಡೋದಂತೂ ಡೌಟ್ ಅನಿಸ್ತದೆ ಗೈಸ್, ಯಾಕಂದ್ರೆ ಅವ್ರ ಸ್ಟಾಟ್ಸ್ ಸರಿ ಇಲ್ಲ ಈ ಗ್ರೌಂಡ್ ನಾಗ. ಅವ್ರ ಬದ್ಲಿ ಏಕರ ಮಾಡ್ತಾರೆ, ಆಡಿದ್ರು ಅವ್ರ ಸ್ಟಾರ್ಕ್ ಕಡೆಯಿಂದ ಬಹಳ ಕೇರ್ಫುಲ್ ಇರ್ಬೇಕ. ಸ್ಟಾರ್ಕ್ ಬಹಳ ಖತರ್ನಾಕ್ ಪ್ಲೇಯರ್ ಅದಾರ, ನಿಮ್ಗೆ ಗೊತ್ತಿದೈತಿ, ವಿಕೆಟ್ ತೆಗೋ ಚಾನ್ಸಸ್ ಬಹಳ ಅದಾವ. ಸೊ JFM ಶಾರ್ಟ್ ಫಾರ್ಮ್ ನಾಗ ಹೇಳ್ತೀನಿ, JFM ಹ್ಯಾಸ್ ಬೀನ್ ಸ್ಲೈಟ್ಲಿ ಇನ್ಕನ್ಸಿಸ್ಟೆಂಟ್ ಇನ್ ರೀಸೆಂಟ್ ಬಟ್ ಕ್ಯಾನ್ ಯುಟಿಲೈಸ್ ದ ಪವರ್ ಪ್ಲೇ. ಅವ್ರು ಪವರ್ ಪ್ಲೇ ನಾಗ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಐತಿ ಗೈಸ್. ನನ್ಗೆ ಅನ್ಸೋ ಮಟ್ಟಿಗೆ ಓಕೆ ಮಾಡ್ತಾರೆ, ಪರ್ಫಾರ್ಮ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ T Stubbs is a good batter who can bowl some part time off spinner. He can do well in both innings. ನನಗೆ ಅನ್ಸೋ ಮಟ್ಟಿಗೆ T Stubbs ಬ್ಯಾಟ್ಸ್ಮನ್ ಪ್ಲಸ್ ಬೌಲರ್ ಅದಾರ ಗೈಸ್. ನನಗೆ ಅನ್ಸೋ ಮಟ್ಟಿಗೆ ಓವರ್ ಸಿಗ್ಬೋದು, 1-2 ಓವರ್ ಆಗ್ಬೋದು ಇವತ್ತು. ನನಗೆ ಅನ್ಸೋ ಮಟ್ಟಿಗೆ ಅವ್ರನ್ನು ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡ್ರಿ, ಯಾಕಂದ್ರೆ ಬ್ಯಾಟರ್ ಪ್ಲಸ್ ಬೌಲರ್ ಸೊ 2 ಕಡೆ ಪಾಯಿಂಟ್ಸ್ ಕೊಡ್ತಾರ. ಸೊ 2 ಕಡೆ ಪಾಯಿಂಟ್ಸ್ ಕೊಡೋರ್ನ ಯಾವಾಗೂ ಇಟ್ಕೋಬೇಕ, ಜಾಸ್ತಿ ಪಾಯಿಂಟ್ಸ್ ಯಾಕೆ ಕೊಡ್ತಾರ ಅವ್ನ ಇಟ್ಕೋಬೇಕ. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ ಡಿ ಮಿಲ್ಲರ್ ಇಸ್ ಅ ಗುಡ್ ಫಿನಿಶರ್ ಬಟ್ ಆಸ್ ಲೋ ರಿಸ್ಕಿ ಬಟ್ ಬ್ಯಾಟ್ಸ್ ಲೋ.
ಸೊ ನಮ್ಗೆ ಅನ್ಸೋ ಮಟ್ಟಿಗೆ ಗೈಸ್ ಲೋ ಆರ್ಡರ್ ನ ಬ್ಯಾಟಿಂಗ್ ಮಾಡ್ತಾರ. ಡಿ ಮಿಲ್ಲರ್ ಇಟ್ಕೊಳ್ಳೋದು ರಿಸ್ಕಿ ಅನ್ಸ್ತೈತಿ. ಸ್ಮಾಲ್ ಲೀಗ್ ನಾಗ ಡ್ರಾಪ್ ಮಾಡ್ರಿ, ಗ್ರ್ಯಾಂಡ್ ಲೀಗ್ ನಾಗ ತಗೋರಿ. ಗ್ರ್ಯಾಂಡ್ ಲೀಗ್ ನಾಗ ಅಲಗ್ ಕಾಂಬಿನೇಷನ್ಸ್ ಮಾಡ್ಕೋರಿ, ಅಲಗ್ ಕಾಂಬಿನೇಷನ್ ಮಾಡ್ಸ್ಕೊಂಡ್ ತಗೋರಿ. ಸ್ಮಾಲ್ ಲೀಗ್ ನಾಗ ಅಂತೂ ತಗೊಳಕ್ ಹೋಗ್ರಿ, ಯಾಕಂದ್ರೆ ಲೋ ಆರ್ಡರ್ ನಾಗ ಬ್ಯಾಟಿಂಗ್ ಮಾಡ್ತಾರ. ಬ್ಯಾಟಿಂಗ್ ಬರ್ತೈತೋ ಇಲ್ಲ ಅದು ಗೊತ್ತಿಲ್ಲ, ಬ್ಯಾಟಿಂಗ್ ಬಂದಿಲ್ಲ ಅಂದ್ರೆ ಪಾಯಿಂಟ್ಸ್ ಕೊಡಂಗಿಲ್ಲ, ಗೊತ್ತಿದೆ ಗೈಸ್ ನಿಮ್ಗೆ. ಸೊ ಎ ಬಡೋನಿ ಅಂಡ್ ಎ ಶರ್ಮಾ ವಿಲ್ ಬ್ಯಾಟ್ ಲೋ, ಟ್ರೈ ಇನ್ ಗ್ರ್ಯಾಂಡ್ ಲೀಗ್. ಇದು ಗೈಸ್ ಬ್ಯಾಟಿಂಗ್ ಲೋ ಮಾಡೋರಿಗೆ ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಬೇಕು, ಯಾಕಂದ್ರೆ ಸ್ಮಾಲ್ ಲೀಗ್ ನಾಗ ಇಟ್ಕೊಂಡ್ರು ಉಪಯೋಗ ಇಲ್ಲ, ಪಾಯಿಂಟ್ಸ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬ್ಯಾಟಿಂಗ್ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ, ಮೇನ್ ಪಾಯಿಂಟ್. ಸೊ ಇದ ನಾನು ಹೇಳೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟ ನಮ್ಮ ಆಲ್ ರೌಂಡರ್ ಸೆಕ್ಷನ್ ನಾಗ ಮೆನಿ ಲೆಫ್ಟೀಸ್ ಆರ್ ದೇರ್ ಇನ್ ದಿಸ್ ಮ್ಯಾಚ್ ಗೈಸ್. ಬಹಳ ಮಂದಿ ಲೆಫ್ಟೀಸ್ ಅದಾರ ಈ ಮ್ಯಾಚ್ ನಾಗ. ಎ ಪಟೇಲ್ ವಿಲ್ ಪ್ರೊವೈಡ್ ವ್ಯಾಲ್ಯೂ ಬಟ್ ವಿತ್ ಬ್ಯಾಟ್ ಆರ್ ಬಾಲ್. ಬ್ಯಾಟಿಂಗ್ ನಾಗ ಅಕ್ಷರ್ ಪಾಟೀಲ್ ಬ್ಯಾಟಿಂಗ್ ನಾಗ ಪಾಯಿಂಟ್ಸ್ ಕೊಡ್ತಾರ, ಬೌಲಿಂಗ್ ನಾಗೂ ಪಾಯಿಂಟ್ಸ್ ಕೊಡ್ತಾರೆ ಗೈಸ್. ಇವ್ರು ಸ್ಮಾಲ್ ಲೀಗ್ ನಾಗ ಇಲ್ಲ ಗ್ರ್ಯಾಂಡ್ ಲೀಗ್ ನಾಗ ಇಟ್ಕೊರಿ, ಕಾಂಬಿನೇಷನ್ಸ್ ಡಿಫ್ರೆಂಟ್ ಮಾಡ್ಕೊಂಡು ಯೂಸ್ ಮಾಡ್ಕೊರಿ. ಅಕ್ಷರ್ ಪಟೇಲ್ ನಿಮ್ಗೆ ಗೊತ್ತಲ್ಲ ಬ್ಯಾಟಿಂಗು ಬ್ಯಾಟ್ಸ್ಮನ್ ಪ್ಲಸ್ ಬೌಲರ್ ಅವ್ರ, ಸೊ ಒಳ್ಳೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಅದಾವ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ ಏಮ್ ಅಕ್ರಮ್ ಇಫ್ ಪ್ಲೇಸ್ ಇನ್ ಸೇಫ್, ಇಫ್ ಪ್ಲೇ ಏಮ್ ಅಕ್ರಮ್ ಇಫ್ ಪ್ಲೇಸ್ ಈಸ್ ಅ ಸೇಫ್ ಅಂಡ್ ಆಸ್ ಈಸ್ ಅ ಟೆಕ್ನಿಕಲ್ ಬ್ಯಾಟರ್ ಹೂ ಕ್ಯಾನ್ ಬಾಲ್ ಸಮ್ ಆಫ್ ಸ್ಪಿನ್. ಸೊ ಅವರು ಬೌಲರ್ ಅದಾರ ಗೈಸ್, ಏಮ್ ಅಕ್ರಮ್ ಸ್ಪಿನ್ನರ್ ಅದಾರ, ಸೊ ಅವ್ರನ್ನು ಟ್ರೈ ಮಾಡ್ಕೋಬಹುದು. ಸೊ ಅವ್ನ್ ಬಿಟ್ಟು ನಮ್ಮ ಎಸ್ ಅಹಮದ್ ವಿಲ್ ಬ್ಯಾಟ್ ಲೋ ಅಂಡ್ ಈಸ್ ಓವರ್ಸ್ ಆರ್ ನಾಟ್ ಕನ್ಫರ್ಮ್ಡ್, ಅವಾಯ್ಡ್ ಇನ್ ಸ್ಮಾಲ್ ಲೀಗ್. ಗೊತ್ತಿದ್ದಲ್ಲ ಗೈಸ್, ಸ್ಮಾಲ್ ಲೀಗ್ ನಾಗ ತಗೊಳಕ್ ಹೋಗ್ರಿ, ಕೆಳಗ್ ಆರ್ಡರ್ನ ಬ್ಯಾಟಿಂಗ್ ಮಾಡ್ತಾರ, ಬಾಲಿಂಗು ಕನ್ಫರ್ಮ್ ಇಲ್ಲ ಅವ್ರದ್ದು. ಸೊ ಎಸ್ ಅಹಮದ್ನ ತಗೊಳ್ಳೋದನ್ನ ರಿಸ್ಕಿ ಅಂತೀನಿ, ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಬೋರಿ ಬೇಕಂದ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೌಲರ್ ಸೆಕ್ಷನ್ ನಾಗ ನಮ್ ಕೆ ಯಾದವ್ ಅಂಡ್ ಆರ್ ಬಿಷ್ಣೋಯಿ ಆರ್ ವಿಕೆಟ್ ಟೇಕರ್ಸ್. ಪಕ್ಕಾ ವಿಕೆಟ್ಸ್ ತಗೊಂತಾರೆ ಇವ್ರಿಬ್ರು, ತಗೊಂತಾರ. ನಾ ಹೇಳಿನಿ, ನನ್ನ ಪ್ರಿಡಿಕ್ಷನ್ ಕರೆಕ್ಟ್ ಆಗ್ತಾವ, ನೋಡ್ಕೋರಿ ಗೈಸ್. ಕುಲ್ದೀಪ್ ಯಾದವ್ ಮತ್ತು ಆರ್ ಬಿಷ್ಣೋಯಿ ವಿಕೆಟ್ ತಗೊಂತಾರೆ. ಎರಡು ಇನ್ನಿಂಗ್ಸ್ ನಾಗ ಫಸ್ಟ್ ಬ್ಯಾಟಿಂಗರ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಆಗಲಿ ಎರಡೂರಾಗೂ ವಿಕೆಟ್ಸ್ ತಗೊಂತಾರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮಿಚೆಲ್ ಸ್ಟಾರ್ಕ್ ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್ ಬಟ್ ಮಸ್ಟ್ ಪಿಕ್ ವೈಲ್ ಬೌಲಿಂಗ್ ಫಸ್ಟ್. ಬೌಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ವಿಕೆಟ್ ತಗೊಂತಾರ, ಫಾಡ್ ವಿಕೆಟ್ ತಗೊಂತಾರ ಗೈಸ್. ನನಗೆ ಅನ್ಸೋ ಮಟ್ಟಿಗೆ ಮಿಚೆಲ್ ಸ್ಟಾರ್ಕ್ ಸೆಕೆಂಡ್ನಾಗೂ ತಗೊಂತಾರ, ಹಂಗೇನಿಲ್ಲ, ಆದ್ರೆ ಫಸ್ಟ್ ಇನ್ನಿಂಗ್ಸ್ನಾಗ ಖತರ್ನಾಕ್ ವಿಕೆಟ್ಸ್ ತಗೊಂತಾರೆ. ಪಿಕ್ ಮಾಡ್ಬೋದು, ಮಸ್ಟ್ ಪಿಕ್ ಇನ್ ಸ್ಮಾಲ್ ಲೀಗ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎನಿ ಒನ್ ಆಫ್ ಟಿ ನಟರಾಜನ್ ಆರ್ ಎಂ ಕುಮಾರ್ ಕ್ಯಾನ್ ಬಿ ಟ್ರಂಪ್ ವೈಲ್ ಬೌಲಿಂಗ್ ಫಸ್ಟ್. ಇವ್ರಿಬ್ರು ಫಸ್ಟ್ ಇನ್ನಿಂಗ್ಸ್ನಾಗ ಚಲೋ ಪರ್ಫಾರ್ಮ್ ಮಾಡ್ತಾರ ಅಂತ ನನಗೆ ಅನಿಸ್ತೈತಿ. ಸೊ ಇವ್ರಿಬ್ರನಾಗ ತಗೋಬಹುದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಂ ಶರ್ಮಾ ಇಫ್ ಪ್ಲೇಸ್ ಅಂಡ್ ಬಾಲ್ಸ್ ಫಸ್ಟ್ ಈಸ್ ಇಂಪಾರ್ಟೆಂಟ್ ಆಸ್ ಈ ವಿಲ್ ಬೋಲ್ ಇನ್ ಡೆತ್ ಓವರ್ಸ್. ಸೊ ಗೈಸ್ ಎಂ ಶರ್ಮಾ ಇಸ್ ಬೆಸ್ಟ್ ಫಾರ್ ಡೆತ್ ಓವರ್ಸ್. ಫಸ್ಟ್ ಇನ್ನಿಂಗ್ಸ್ನಾಗೂ ಚಲೋ ಕೊಡ್ತಾರೆ ಪಾಯಿಂಟ್ಸ್, ಫಸ್ಟ್ ಇನ್ನಿಂಗ್ಸ್ನಾಗೂ ಚಲೋ ಆಡ್ತಾರೆ. ಸೊ ಶರದುಲ್ ಠಾಕೂರ್ will be hungry to perform as he was unsold in auction and gives batting backup. Decent option guys. ಅವ್ರನ್ನ ತೊಗೊಂಡ್ರು ತಗೋಬೋದು, ಇಲ್ಲಾಂದ್ರೂ ಇಲ್ಲ. ಅವ್ರನ್ನ ಆಕ್ಷನ್ಯಾಗ ಅನ್ಸೋಲ್ಡ್ ಮಾಡಿಬಿಟ್ಟಿದ್ರೆ, ಸೊ ಈ ಸಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಾರ, ಸೊ ಚಾನ್ಸಸ್ ಅದಾವ ಮಾಡ್ಬೋದಂತ. ಸೊ ಎಸ್ ಜೋಸಫ್ ಆಸ್ ಗುಡ್ ಪೇಸ್ ಕ್ಯಾನ್ ಬಿ ಟ್ರೈಡ್ ಇನ್ ಗ್ರ್ಯಾಂಡ್ ಲೀಗ್. ಒಳ್ಳೆ ಬೌಲಿಂಗ್ ಮಾಡ್ತಾರೆ, ತಗೋಬೋದು. ಗ್ರ್ಯಾಂಡ್ ಲೀಗ್ ನಾಗ ತಗೋರಿ, ಆದ್ರೆ ಸ್ಮಾಲ್ ಲೀಗ್ ನಾಗ ಬೇಡ. ಸೊ ಗೈಸ್ ಇವಾಗ ಬಂದ್ಬಿಟ್ರೆ ನಾನು ಪ್ರಿಡಿಕ್ಷನ್ಸ್ ಕೊಡ್ತೀನಿ, ನನ್ನ ಪ್ರಿಡಿಕ್ಷನ್ಸ್ ಗೊತ್ತದಲ್ಲ ಹೆಂಗದಾವ ಅಂತ. ಸೊ ಗೈಸ್ ನನ್ನ ಪ್ರಿಡಿಕ್ಷನ್ಸ್ ಹೇಳೋಕ್ಕಿಂತ ಮುಂಚೆ ನನ್ನ ಟೆಲಿಗ್ರಾಮ್ನ ಜಾಯ್ನ್ ಆಗಿರಿ. ನನ್ನ ಲಾಸ್ಟ್ ಮೂಮೆಂಟ್ ನನ್ನ ಟೀಮ್ ಏನೈತೆ ಅಲ್ಲೇ ಕೊಡ್ತೀನಿ. ನನ್ನ ಲಾಸ್ಟ್ ಚೇಂಜ್ ಏನಾಗ್ತಾವ ನನ್ನ ಟೀಮ್ ನನ್ನ ಪ್ರಿಡಿಕ್ಷನ್ಸ್ನ ನಿಮ್ಗೆ ಅಲ್ಲೇ ಹೇಳ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ನಾಗ ನಾನು ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ರಿ ಗೈಸ್, ನಿಮ್ಗೆ ಒಳ್ಳೆ ಟಿಪ್ಸ್ ಕೊಡ್ತೀನಿ. ನಿನ್ನೆ ನೋಡಿರಲ್ಲ ನಾನು ಹೇಳಿದ ಸ್ಟ್ಯಾಟ್ಸ್, ನಾನು ಹೇಳಿದ ಟಿಪ್ಸ್ ತೊಗೊಂಡು ಭಾಳ ಮಂದಿ ವಿನ್ ಆಗ್ಯಾರ. ಭಾಳ ಮಂದಿ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿನೂ ಹೇಳ್ಯಾರ, ನಾನು ಈಗ ಕೊಟ್ಟಿದ್ದ ಟಿಪ್ಸ್, ನೀವು ಕೊಟ್ಟಿದ್ದ ಪ್ರಿಡಿಕ್ಷನ್ಸ್ ನೋಡಿ ನಾನು ಮ್ಯಾಚ್ ಆಡಿದ್ವಿ, ಒಳ್ಳೆ ವಿನ್ನಿಂಗ್ಸ್ ಮಾಡ್ಕೊಂಡಿವಿ ಅಂತ ಹೇಳ್ಯಾರ. ಭಾಳ ಖುಷಿ ಆಗ್ತದೆ ಗೈಸ್ ನನಗೆ ಇಂಥವು ಕೇಳಿ. ಸೊ ಹಿಂಗೆ ನೀವು ನನಗೆ ಸಪೋರ್ಟ್ ಮಾಡ್ತೀರಿ, ಹಿಂಗೆ ವಿಡಿಯೋಸ್ ಮಾಡ್ತಿರ್ತೀನಿ, ಹಿಂಗೆ ಪ್ರಿಡಿಕ್ಷನ್ಸ್ ಕೊಡ್ತಿರ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಫಸ್ಟ್ ಬಂದ್ಬಿಟ್ಟು ಇವಾಗ ನನ್ನ ಮ್ಯಾಚ್ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ ಮ್ಯಾಕ್ರಮ್ ವಿಲ್ ಸ್ಕೋರ್ ರನ್ಸ್ ಅಗೇನ್ಸ್ಟ್ ಡಿಲ್ಲಿ ವಿತ್ ಎನಿವನ್. ಯಾರು ಕೇಳಿದ್ರೆ ಅವರೆಲ್ಲ ಫಾಸ್ಟ್ ಸಪೋರ್ಟ್ ಮಾಡ್ತಾರೆ. ಮ್ಯಾಕ್ರಮ್ ಸ್ಕೋರ್ ಮಾಡ್ತಾನೆ ಗೈಸ್, ನೋಡ್ಕೋರಿ, ಬರ್ದಿಟ್ಕೋರಿ, ಸ್ಕೋರ್ ಮಾಡ್ತಾನೆ. ಸೊ ನೆಕ್ಸ್ಟ್ ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಹಾರ್ಪಂತ್ ಅಂಡ್ ಎನ್ ಪುರಾನ್ ವಿಲ್ ಸ್ಕೋರ್ ರನ್ಸ್ ಫಾರ್ LSG ವಿತ್ ಎ ಬಡೋನಿ ವೈಲ್ ಬ್ಯಾಟಿಂಗ್ ಫಸ್ಟ್. ಫಸ್ಟ್ ಮಾಡಕತ್ತಾಗ ರಿಷಬ್ ಪಂತ್ ಅಂಡ್ ಎನ್ ಪುರಾನ್ ಸ್ಕೋರ್ ಮಾಡ್ತಾರೆ ಗೈಸ್, ನಾನು ಮೊದಲ ಹೇಳಿನ ಸ್ಟ್ಯಾಟ್ಸ್ ಒಳಗೆ. ಸೊ ಬಡೋನಿ ಸಪೋರ್ಟ್ ಮಾಡ್ತಾನೆ ಗೈಸ್ ಅವರಿಗೆ, ಎ ಬಡೋನಿ ವೈಲ್ ಬ್ಯಾಟಿಂಗ್. ಸೊ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ನನ್ನ ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಗೈಸ್ ಕೆ ಯಾದವ್ ಅಂಡ್ ಎಂ ಸ್ಟಾರ್ಕ್ ವಿಲ್ ಪಿಕ್ ವಿಕೆಟ್ಸ್ ಕಂಪಲ್ಸರಿ ಗೈಸ್. ವಿಕೆಟ್ಸ್ ತಗೊಂತಾರೆ. DC ಎರಡು ವಿಕೆಟ್ ಎರಡು ಇನ್ನಿಂಗ್ಸ್ನಾಗ, ಫಸ್ಟ್ ಇನ್ನಿಂಗ್ಸ್ ಆಗಲಿ ಸೆಕೆಂಡ್ ಇನ್ನಿಂಗ್ಸ್ ಆಗಲಿ ಯಾರೂನಾಗೂ ವಿಕೆಟ್ ತಗೊಂತಾರೆ ಕಂಪಲ್ಸರಿ. ಇದು ನಾನು ಹೇಳಂತೀನಿ, ಇದು ನನ್ನ ಪ್ರಿಡಿಕ್ಷನ್. ಆರ್ ಟಿ ನಟರಾಜನ್ ಆರ್ ಎಂ ಕುಮಾರ್ ವಿಲ್ ಟೇಕ್ ಮಿನಿಮಮ್ 2 ವಿಕೆಟ್ಸ್ ಟುಗೆದರ್ ಇನ್ ಡೆಲ್ಲಿ ಬೋಲ್ಸ್ ಫಸ್ಟ್. ಇಫ್ ಡೆಲ್ಲಿ ಬೋಲ್ಸ್ ಫಸ್ಟ್ ಬೌಲ್ ಮಾಡಿದ್ರೆ ಟಿ ನಟರಾಜನ್ ಇಲ್ಲ ಎಂ ಕುಮಾರ್ ಇಬ್ರು ಸೇರಿ 2 ವಿಕೆಟ್ ತಗೊಂತಾರೆ ಕಂಪಲ್ಸರಿ. ಸೊ ನೆಕ್ಸ್ಟ್ ನಂದು ನಾಲ್ಕನೇ ಪ್ರಿಡಿಕ್ಷನ್ ಬಂದ್ಬಿಟ್ಟ ಆರ್ ಬಿಷ್ಣೋಯಿ ವಿಲ್ ಪಿಕ್ ವಿಕೆಟ್ಸ್ ಇನ್ ಬೋತ್ ಇನ್ನಿಂಗ್ಸ್ ಫಾರ್ LSG. ಎರಡು
ಇನ್ನಿಂಗ್ಸ್ ಹಾಕ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಹಾಕ್ಲಿ, ಯಾಡೋದ್ರಾಗೂ ಆರ್ ವಿಷ್ಣು ವಿಕೆಟ್ ತಗೊಳ್ಳೋದಂತೂ ಪಕ್ಕ. ಸೊ ನೆಕ್ಸ್ಟ್ ಬಂದ್ಬಿಟ್ಟ ಎಸ್ ಜೋಸಫ್ ಮತ್ತೆ ಠಾಕೂರ್ ವಿಲ್ ಪಿಕ್ ಮಿನಿಮಮ್ 2 ವಿಕೆಟ್ಸ್ ಟುಗೆದರ್. ಇಬ್ರು ಮಂದಿ ಸೇರಿ 2 ವಿಕೆಟ್ಸ್ ತಗೊಂತಾರೆ ಟುಗೆದರ್. ಸೊ ಗೈಸ್, ಇವಾಗ ಬಂದ್ಬಿಟ್ಟು ನನ್ನ ಫೈನಲ್ ಪ್ರಿಡಿಕ್ಷನ್ ನೋಡ್ರಿ ನೀವು ಹೆಂಗ್ ಖತರ್ನಾಕ್ ಕೊಡ್ತೀನಿ ಅಂತ. ಸೊ ಇವತ್ ಬಂದ್ಬಿಟ್ಟು ಗೈಸ್, ಮ್ಯಾಚ್ ಯಾರು ಗೆಲ್ತಾರ? ಮ್ಯಾಚ್ ಗೆಲ್ಲೋದ ಡೆಲ್ಲಿ. ಸೊ ಗೈಸ್, ಇವತ್ ಮ್ಯಾಚ್ ಡೆಲ್ಲಿನ ಗೆಲ್ಲೋದ. ಸೊ ನನ್ನ ಪ್ರಿಡಿಕ್ಷನ್ ಇಸ್ ಓವರ್ ಗೈಸ್. ನನ್ನ ಯಾರು ಟೆಲಿಗ್ರಾಮ್ನಾಗ ಫಾಲೋ ಮಾಡಿಲ್ಲ, ಟೆಲಿಗ್ರಾಮ್ನಾಗ ಜಾಯ್ನ್ ಆಗಿಲ್ಲ, ನನ್ನ ಟೆಲಿಗ್ರಾಮ್ ಬಂದ ಜಾಯ್ನ್ ಆಗ್ರಿ. ಬಹಳ ಸಲ ಹೇಳತ್ತೀನಿ ನಿಮಗೆ, ವಿನ್ನಿಂಗ್ಸ್ ಮಾಡಿಸ್ಕೊಡ್ತೀನಿ ನಾನು. ನನ್ನ ಇನ್ಸ್ಟಾಗ್ರಾಮ್ನಾಗ ನನ್ಗೆ ಯಾರು ಫಾಲೋ ಮಾಡಿಲ್ಲ, ಗಿರೀಶ್ ಟಾರ್ಬೋ ಅಂತ ಐತಿ, ಹೋಗಿ ಜಾಯ್ನ್ ಆಗ್ರಿ. ನನ್ನ ಯೂಟ್ಯೂಬ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಗೈಸ್. ಒಳ್ಳೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಒಳ್ಳೆ ಸಪೋರ್ಟ್ ಮಾಡ್ರಿ ಗೈಸ್. ನಾನು ಈಗ ಬರ್ತಾ ಇನ್ನೂ ಚಲೋ ಪ್ರೆಡಿಕ್ಷನ್ಸ್ ವಿಡಿಯೋ ತರ್ತೀನಿ, ಎಲ್ಲಾರನ್ನೂ ಜಾಸ್ತಿ ವಿನ್ ಮಾಡಿಸ್ತೀನಿ. ಸೊ ಟಾಟಾ, ಬಾಯ್ ಬಾಯ್.